ಟುಮಾರೋ. ಅಧ್ಯಕ್ಷರೇ ತುಂಗಭದ್ರಾ ಸರ್, ಅದೇ ಇದಾದ ನಂತರ ಕಾಲಿಂಗ್ ಅಟೆನ್ಷನ್ ಇಲ್ಲ ನಾಳೆಗೆ. ಅಧ್ಯಕ್ಷರೇ ಸರ್ ಪ್ರಶ್ನೋತ್ತರ ತಗೊಳ್ಳಿ ಸರ್. ಈಗ ಸಭೆ ಮುಂದಾಗುವ ಕಾಗದ ಪತ್ರಗಳು. ಅಧ್ಯಕ್ಷರೇ ಕ್ಯಾಬಿನೆಟ್ ನಮ್ದೊಂದು ಅಧ್ಯಕ್ಷರೇ 8 o'clock 8 ಗಂಟೆಗೆ ಅಧ್ಯಕ್ಷರೇ ನಿಲ್ಲ. ಈಗ ಒಂದು ಕಾಗದ ಬಂದಿದೆ. ಒಂದೇ ನಿಮಿಷ. ಈಗ ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ಅವರು, ಓಕೆ ನಾವು ಸೀನಿಯರ್. ನಾನು 6 ಸಲ ಆರ್ಚ್ ಬಂದಿದ್ದೀನಿ. ಓಕೆ ಸೋಮಶೇಖರ್ 4 ಸಲ ಆರ್ಚ್ ಬಂದಾರೆ. ಓಕೆ ಇವರು 4 ಸಲ. ಸರಿ. ಈಗ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ಓಕೆ ಆ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಯಿತು, ಅದು ನೆಕ್ಸ್ಟ್ ಬಂತು. ಅದರ ನಂತರ ಪ್ರಾದೇಶಿಕ ಪಕ್ಷ, ಅದರ ನಂತರ ಅಲ್ಲಿ ಕೊಡಬೇಕು. ಈಗ ನಂದು 724, 725, 726. ಕರ್ನಾಟಕ ವಿಧಾನಸಭೆಯಲ್ಲಿ ಇರೋದೇ 724. ಇವ್ರು 25, 26 ಬೋಗಸ್ ಅನ್ನಂಗೆ ಆಯ್ತು. ಅದು ಸೀಟ್ ಮಿಸ್ಟೇಕ್ ಅಲ್ಲ, ನಂಬರ್ ಹಾಕಿದ ಮಿಸ್ಟೇಕ್. 720 ನಿಮ್ಮ ಪಕ್ಷದವ್ರನ್ನ ಕೇಳಿ ಮನ್ನ. ಆಯ್ತು, ಸರಿಪಡಿಸ. ನಾಳೆ 224 ಸೀಮಿತಗೊಳಿಸುವ. ಅಲ್ಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಅಧ್ಯಕ್ಷರೇ. ಅದಕ್ಕೆ ನಮ್ಮ ಕಾರ್ಯದರ್ಶಿಗಳು ಏನು ಹೇಳಿದ್ರು, ಅವರೊಂದು ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರಿದ್ದಂತ. ಈಗ ಅವರು ಬಿಜೆಪಿಯಲ್ಲಿ ಮರ್ಜ್ ಆದರು. ಮರ್ಜ್ ಆದ್ಮೇಲೆ ಕನಿಷ್ಠ ಈ ನಮ್ಮ 3 ಜನರಿಗೆ ಇಲ್ಲಾರು ಕೊಡಿ. ಇಲ್ಲಿಕಂದ್ರೆ ನಾನ್ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಾರ್ಟಿ ಲೀಡರ್ ಅಂತ ನಮ್ಮ 3 ಮಂದಿನ ಮುಂದೆ ಕೊಡ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಭಾರತದ ಸಂವಿಧಾನದ 151 ಕ್ಲಾಸ್ 2ನೇ ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ಈ ಕೆಳಕಂಡ ವರದಿಗಳನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ವರದಿಯನ್ನು ಒಪ್ಪಿಸುವುದು. ಎಚ್ ಡಿ ರೇವಣ್ಣ. 24-25 ಸಾಲಿನ ಕರ್ನಾಟಕ ವಿಧಾನಮಂಡಲದ ಸಭೆಯ ಮುಂದಿಡಲಾದ ಕಾಗದ ಪತ್ರ ಸಮಿತಿಯ ಅಧ್ಯಕ್ಷನಾಗಿ 40ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಕೆ ವೈ ನಂಜೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆ ಸಮಿತಿಯ 24-25ನೇ ಸಾಲಿನ 5ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಶ್ರೀ ರಿಜ್ವಾನ್ ಅರ್ಷದ್. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ವಿಧಾನಮಂಡಲದ ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಸಮಿತಿಯ ಅಧ್ಯಕ್ಷನಾದ ನಾನು ಸಮಿತಿಯ 43ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಬಿ ಶಿವಣ್ಣ. ಮಾನ್ಯ ಸಭಾಧ್ಯಕ್ಷರೇ,